ಇಲ್ಲಿಬ್ಬರು ಪ್ರೇಮಿಗಳು ತಂದೆ ತಾಯಿ ಮನೆಯವರು ಒಪ್ಪದೇ ಇರೋ ಕಾರಣಕ್ಕೆ ಯಾವುದೋ ಒಂದು ಲಾಡ್ಜಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಆ ಬ್ರಹ್ಮ ಕೆಲವರು ಹಣೆ ಬರೋಣ ಇಂಕಲ್ಲಿ ಬರೆದಿದ್ರೆ ಇನ್ನು ಕೆಲವರು ಹಣೆ ಬರೋಣ ಪೆನ್ಸಿಲಲ್ಲಿ ಬರೆದಿದ್ದಾನೆ. ಅದನ್ನು ಬೇಗನೂ ಅಳಸಾಕ್ಬಿಡ್ತಾನೆ. ಕೆಲವೊಬ್ಬರಿಗೆ ಪ್ರೀತಿ ಸಿಗುತ್ತೆ, ಜೀವನ ಸಿಗಲ್ಲ. ಕೆಲವೊಬ್ಬರಿಗೆ ಜೀವನ ಬೇಕಾದಷ್ಟು ಇರುತ್ತೆ, ಆದರೆ ಪ್ರೀತಿನೇ ಸಿಕ್ಕಿರಲ್ಲ. ಎಲ್ಲನೂ ಸರಿ ಸಮಾನಾಗಿ ಕೊಟ್ಟರೆ ದೇವ್ರನ್ನ ಯಾರೂ ನೆನೆಸ್ಕೊಳ್ಳೋದಿಲ್ಲ. ಆ ಪ್ರೇಮಿಗಳ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ ಎರಡು ಡೋಣಿ ಮೇಲೆ ಕಾಲಿಟ್ಟಂಗಾಗಿರುತ್ತೆ. ಪ್ರೀತಿಗೋಸ್ಕರ ತಂದೆ ತಾಯಿನ ಮರಿಬೇಕಾ, ತಂದೆ ತಾಯಿಗೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಪ್ರೀತಿನ ಮರಿಬೇಕಾ? ಆ ಕಡೆ ಆ ದಾಡನೂ ಸೇರದೆ ಈ ಕಡೆ ಈ ದಾಡನೂ ಸೇರದೆ ಲಾಸ್ಟಿಗೆ ತಗೋ ನಿರ್ಧಾರ ಸಾವು ಒಂದೇ ಆಗಿರುತ್ತೆ. ಅದಕ್ಕೆ ನಾನು ತಂದೆ ತಾಯಿ ಹತ್ರ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಅವ್ರನ್ನ ಪ್ರೀತಿ ಮಾಡಿದಾರೆ ಅಂದರೆ ಅವ್ರಿಗೆ ಕೊಟ್ಟು ಮದುವೆ ಮಾಡಿ ಬಿಟ್ಟುಬಿಡಿ. ಎಲ್ಲಾದರೂ ಹೋಗಿ ಬದುಕಲಿ ಒಂದು ಕಡೆ. ಆದರೆ ಸತ್ತೋಗ್ಬಿಟ್ರೆ ನಮಗೂ ಗೊತ್ತಾಗುತ್ತೆ ಹೆಣ್ಣೆತ್ತವ್ರ ಕಷ್ಟ, ನಿನಗೇನಪ್ಪ ಗೊತ್ತು ಅಂತ ಕೇಳ್ತಾರೆ ಕೆಲವೊಬ್ರು. ಈ ಪ್ರೇಮಿಗಳು ಅಷ್ಟೇ, ಪ್ರೀತಿ ಸಿಕ್ಕಿಲ್ಲ ಅಂತ ತಪ್ಪು ನಿರ್ಧಾರನ ತಗೊಳ್ಬಾರ್ದು. ಯಾಕೆಂದರೆ ಕೃಷ್ಣನ ಕಾಲದಿಂದನೂ ಪ್ರೀತಿ ದಕ್ಕಿದ್ದ ಇತಿಹಾಸನೇ ಇಲ್ಲ. ನಾವು ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ, ಕೆಟ್ಟ ನಿರ್ಧಾರನ ಯಾಕೆ ತಗೊತಾ ಇದ್ದೀವಿ? ಮತ್ತೆ ಈ ಜನ್ಮ ಭೂಮಿಗೆ ಬರೋದಿಲ್ಲ. ಇರೋಷ್ಟು ದಿನ ಹಾಯಾಗಿ ಬದುಕಿ ಎಲ್ಲರ ಜೊತೆನೂ ಪ್ರೀತಿಲಿಂದ ಬದುಕಿ ಹೋಗೋಣ ಅಷ್ಟೇ. ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ತಗೊಂಡು ಹೋಗೋದು ಏನಿಲ್ಲ, ಎತ್ಕೊಂಡ್ಬಂದಿರೋದು ಏನೂ ಇಲ್ಲ. ಖಾಲಿನೇ ಬಂದಿದ್ದೀವಿ, ಖಾಲಿನೇ ಹೋಗ್ತಾ ಇರೋದೆ.